ಸುವಾಸಿನಿಯರಿಗೆ ಆರಾಧನೆ ಆಗಬೇಕು, ಆಮೇಲೆ ಬ್ರಾಹ್ಮಣರಿಗೆಲ್ಲ ಬಟ್ಟೆ ಕೊಡಬೇಕು, ಸುಮನಿಯರಿಗೆ ಸೀರೆ ಕಣ ಕೊಡಬೇಕು, ಅವರಿಗೆಲ್ಲ ದಕ್ಷಿಣೆ ಕೊಡಬೇಕು, ಅದಕ್ಕಿಂತ 10 ಪಟ್ಟು ಪುರೋಹಿತರಿಗೆ ದಕ್ಷಿಣೆ ಕೊಡಬೇಕು. ಇಷ್ಟೇ ಹೋಯಿತು. ನೀನು ಉಪವಾಸ ಮಾಡಿ ಕಳ್ಕೊಂಡದ್ದೇ ಬಂತು, ಪಡೆದದ್ದು ಏನೂ ಇಲ್ಲ, ಅದನ್ನು ಮಾಡಬೇಡ ಅಂತ. ಅದಲ್ಲ, ಭಗವದ್ ಪ್ರೀತಿಗೋಸ್ಕರ ಮಾಡಿದರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ಪಾಪಾನಿ ಅನ್ನಾಮತಃ ದುಃಖಾನಿ ಅನ್ನಾಮತಃ. ಮತ್ತೆ ನಾಶವಾಗುತ್ತೆ ಅಂತ ಹೇಳಿದ್ರಲ್ಲ ನೀವು, ಅಂದರೆ ನಾಶವಾಗುವುದು ಕರ್ಮ ನಿಮಿತ್ತವಾಗಿ ಬರುವ ದುಃಖ. ಅದರ ಒಳ್ಳೆಯ ಅಂಶ ಅಲ್ಲ. ಕರ್ಮ, ನಾವು ದುಃಖ ಪ್ರಾರಬ್ಧದ ಕರ್ಮ ಏನು ಮಾಡಿದ್ದೇವೆ, ದುಃಖಕ್ಕೆ ಕಾರಣವಾಗುವ ಕರ್ಮ. ಅದರಿಂದ ಪ್ರಕ್ಷಯಂ ಯಾಂತಿ ದುಃಖಾನಿ, ದುಃಖಕ್ಕೆ ಕಾರಣವಾಗುವ ಕರ್ಮ. ಕರ್ಮ ಮಾಡಿದ್ದರಿಂದ ಸುಖ ಮಾತ್ರ ಬರುವುದಲ್ಲ, ದುಃಖವೂ ಬರುತ್ತೆ. ಮತ್ತು ಕರ್ಮ ಮಾಡುವುದೇ ಒಂದು ದುಃಖ. ಮಾಡುವುದು ಅಂದರೆ ಆಯಾಸ ಅಲ್ವಾ? ಬೆಳಗಿನ ಸಂಜೆ ತನಕ ದುಡಿಯುವುದು ಆನಂದಕ್ಕೋಸ್ಕರ. ದುಡಿಯುವುದು ಅಂದರೆ ಆನಂದವಾ? ಅದು ಆನಂದ ಸಿಗುತ್ತೆ ಅನ್ನೋದ್ರಿಂದ ಆನಂದ. ಇದ್ರೆ ಮೈ ಬೆವರು ಸುರಿಸಿ ಒದ್ದಾಟವೇ. ಆ ಒದ್ದಾಟದಲ್ಲಿಯೂ ಆನಂದ. ಅದಕ್ಕೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಕಾದ. ಆ ಕೆಸರಾಗುವುದು ಒಂದು ಖುಷಿ. ಯಾಕೆಂದರೆ ಮತ್ತೆ ಕೆನೆ ಮೊಸರು ಸಿಗುತ್ತೆ, ಈ ಕೆಸರಾದರೆ ಮುಂದೆ ಮೊಸರು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಸುಖ. ಅದು ಅಂದರೆ ದುಃಖಕ್ಕೆ ಕಾರಣವಾಗಿರತಕ್ಕಂಥ ಕರ್ಮ, ಕರ್ಮದಿಂದ ಬರತಕ್ಕಂಥ ದುಃಖ, ಅದು ನಾಶವಾದ. ಪ್ರಕ್ಷಯಂ ಯಾಂತಿ ದುಃಖ ಪಾಪಾನಿ ದುಃಖಾನಿ ಯನ್ನಾಮತಃ. ಯಾರ ನಾಮಸ್ಮರಣೆಯಿಂದ ಎಲ್ಲ ದುಃಖಗಳು ನಾಶವಾಗ್ತಾವೋ, ಆದರೆ ಯಾರ ಸ್ಮರಣೆಯಿಂದ ಮಾಡಿದ ಎಲ್ಲ ಕರ್ಮಗಳು ಅಕ್ಷಯ ಆಗ್ತಾವೋ ಅಂಥ ಭಗವಂತ. ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ. ಅಕ್ಷರ, ಅವನು ಕ್ಷರಣಶೀಲನಲ್ಲ. ಅಂದರೆ ಎಂದೂ ಕೂಡ ನಾಶವಾಗುವ ದೇಹದ ಒಳಗೆ ಬಂದು ಆ ನಾಶಕ್ಕೆ ಬದ್ಧನಾಗುವವನಲ್ಲ. ಎಂದೂ ಹುಟ್ಟು ಸಾವುಗಳಿಗೆ ಬದ್ಧನಾದವನಲ್ಲ. ನಾವು ಅಕ್ಷರರಾಗಬೇಕು. ಅದಕ್ಕೋಸ್ಕರ ಅವನ್ನ ಅಕ್ಷರ ಅಂತ ಉಪಾಸನೆ ಮಾಡು. ಅಕ್ಷರ ಅಂತ ಅನ್ನೋದಕ್ಕೆ ಒಂದು ಅರ್ಥ ಇದು. ಇನ್ನೊಂದು ಕ್ಷರ ಅಂತಂದರೆ ಕ್ಷರಣ, ಧಾರೆ ಎರೆದು ಕೊಡುವುದು, ಧಾರಾಕಾರವಾಗಿ ಕೊಡುವುದು. ಅಧಿಕಂ ಕ್ಷರಣ. ಅಕ್ಷರ ಅಂದರೆ ನಾವು ಬಯಸಿದ್ದನ್ನೆಲ್ಲವನ್ನೂ ನಮಗೆ ಧಾರೆ ಎರೆದು ಕೊಡುವವ ಭಗವಂತ. ಆದ್ದರಿಂದ ಅವನು ಅಕ್ಷರ. ಅಭೀಷ್ಟವನ್ನು ಅಧಿಕವಾಗಿ ಏನು ಕೇಳಿದರೆ ಅದನ್ನು ಕೊಡಬಲ್ಲ ಶಕ್ತಿ ಮತ್ತು ಸ್ವತಃ ಹುಟ್ಟು ಸಾವು ಇರದ ಶಕ್ತಿ. ಅಕ್ಷರ ಯೋ ಅಜರಃ. ಅವನು ಯಾಕೆ ಅಕ್ಷರ ಸಾವಿಲ್ಲದವನು ಅಂದರೆ ಅವನು ಮುಪ್ಪು ಇಲ್ಲ, ಸಾವಿಲ್ಲ. ಅಷ್ಟೇ ಅಲ್ಲ, ಜರ ಅಂದರೆ ಮುಪ್ಪು ಅನ್ನೋದು ಷಡೂರ್ಮಿಗಳಿಗೆ ಸಂಕೇತ. ಅದು 6 ಅಲೆಗಳು ಜೀವನ ಅಂತಂದರೆ ಅದಕ್ಕೆ ಷಡೂರ್ಮಿಗಳು ಅಂತ ಹೇಳ್ತಾರೆ. ಹಸಿವು, ಬಾಯಾರಿಕೆ, ಮುಪ್ಪು, ರೋಗ, ಆಮೇಲೆ ಶೋಕ ಮತ್ತು ಮೋಹ. ಇವು ಇಷ್ಟೂ ಇಲ್ಲದೆ ಇರುವವನು ಅಂತ ಅರ್ಥ. ಅಜರ ಅಂದರೆ ಮುಪ್ಪು ಒಂದೇ ಅಲ್ಲ, ಮುಪ್ಪಿನ ಜೊತೆಗೆ ರೋಗ ರುಜಿನಗಳು, ಇದು 2 ಅಲೆಗಳು, ರೋಗ ಮತ್ತು ವಾರ್ಧಕ್ಯ. ಹಸಿವು, ಬಾಯಾರಿಕೆ 2 ಅಲೆಗಳು, ಶೋಕ ಮತ್ತು ಮೋಹ ಇನ್ನೆರಡು ಅಲೆಗಳು. ಈ 6 ಅಲೆಗಳು ಇಲ್ಲದವ ಅವನು ಅಜರ. ಯಾಕೆಂದರೆ ಸರ್ವದೈವ ಅಮೃತ. ಅವನು ಯಾವತ್ತೂ ಎಂದೆಂದೂ ಕೂಡ ಮೃತಿರಹಿತವಾದ ಅಮೃತವಾದ ಸ್ಥಿತಿಯಲ್ಲೇ ಅಮೃತ. ಅಮೃತತ್ವ ಅಂದರೆ ಮೃತಿರಹಿತವಾದ ಅನಂತವಾದ ಸ್ಥಿತಿ ಅನ್ನೋದು ಅವನ ಸಹಜ ಧರ್ಮ. ಅವನನ್ನು ತಿಳಿದವನೂ ಅಮೃತನಾಗ್ತಾನೆ, ಆದರೆ ಅವನು ಸದಾ ಅಮೃತ. ಮತ್ತು ಭಗವಂತ ಈ ಜಗತ್ತನ್ನು ಧಾರ್ಯತೆಯನ್ನು ವಿಶ್ವಂ ಸದಾ ಜಾತಿಕಂ ಅಂತ, ಇಡೀ ಜಗತ್ತನ್ನು ಧರಿಸಿದವ ಅಂತ. ಎಲ್ಲಿ ಧರಿಸಿದ್ದಾನೆ? ತಲೆಯಲ್ಲಿ ಹೊತ್ಕೊಂಡಿದ್ದಾನೋ, ಹೆಗಲಲ್ಲೋ, ಮಡಿಲಲ್ಲೋ, ಎಲ್ಲಿ? ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಅಂದರು. ಸದಾ ಪ್ರಳಯ ಕಾಲದಲ್ಲಿ ಅಂತೂ ಹೌದೇ ಹೌದು, ಸೃಷ್ಟಿಕಾಲದಲ್ಲಿ ಕೂಡ ಇಡೀ ಬ್ರಹ್ಮರುದ್ರಾದಿಗಳಿಂದ ಕೂಡಿದ ಸಮಸ್ತ ವಿಶ್ವ ಯಾರ ಕುಕ್ಷಿಗಂ, ಯಾರ ಹೊಟ್ಟೆಯ ಒಳಗೆ ಹುದುಗಿದೆಯೋ ಅದು. ಪ್ರಳಯ ಕಾಲದಲ್ಲಿ ಅಂತೂ ತಸ್ಯ ಉದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷೋ ವಿರಮಾರಮಸ್ಯ ಉದರಸ್ಥ ಜಗತಃ. ಇಡೀ ಪ್ರಪಂಚ, ಇಡೀ ವಿಶ್ವ ಆವಾಗ ಹೊರಗಿನಿಂದ ಅಭಿವ್ಯಕ್ತಿಯೇ ಇಲ್ಲ. ವಿಶ್ವದ ಮೂಲ ದ್ರವ್ಯಗಳೆಲ್ಲ ಭಗವಂತನ ಉದರದಲ್ಲಿ. ಆಮೇಲೆ ಸೃಷ್ಟಿಯಾಗುವಾಗ ಉದರದಿಂದ ಹೊರಕ್ಕೆ ನಾಭಿಕಮಲವಾಗಿ ಹೊರಕ್ಕೆ ಬಂತು. ಹೊರಕ್ಕೆ ಬಂದ ಮೇಲೆ ಕೂಡ ಕುಕ್ಷಿಗವೇ ಅದು. ಅಂದರೆ ಇದಕ್ಕೆ 2 ಅರ್ಥ. ಕುಕ್ಷಿಗಂ ಅಂತಂದರೆ ನಾವು ಒಂದು ಲೋಕದಲ್ಲಿ ಒಂದು ಮಾತಿದೆ, ಏನಾದರೂ ತಪ್ಪು ಮಾಡಿ ಸಿಕ್ಕಿ ಹಾಕಿದರೆ ಏನೋ ದೊಡ್ಡ ಮನಸ್ಸು ಮಾಡಿ ಹೊಟ್ಟೆಯಲ್ಲಿ ಹಾಕೊಂಡ್ಬಿಡಿ, ಅಪರಾಧಗಳನ್ನೆಲ್ಲ ಹೊಟ್ಟೆಯಲ್ಲಿ ಹಾಕೊಂಡು ಕ್ಷಮಿಸ್ಬಿಡಿ ಅಂತ. ಅಂದರೆ ಹೊಟ್ಟೆಯಲ್ಲಿ ಹಾಕೊಳ್ಳೋದು ಅಂದರೆ ರಕ್ಷಿಸುವುದು ಅಂತ ಅರ್ಥ. ಅವನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ರಕ್ಷಿಸುವುದು ಅನ್ನೋದು. ಎಲ್ಲವೂ ಭಗವಂತನ ಹೊಟ್ಟೆಯಲ್ಲಿದೆ ಅಂದರೆ ಭಗವಂತನ ಎಲ್ಲವನ್ನೂ ಹೊಟ್ಟೆಯಲ್ಲಿ ಹಾಕೊಂಡು ರಕ್ಷಿಸಿಬಿಡಿ ಅಂದರೆ ಏನು? ಎಲ್ಲವನ್ನೂ ಕೂಡ ತನ್ನ ತಾನು ಅದನ್ನು ಅಪ್ಪಿಕೊಂಡು ರಕ್ಷಿಸುವುದು, ಮಡಿಲಲ್ಲಿ ಇಟ್ಟು ರಕ್ಷಿಸುವುದು ಅಂತ ಹೇಳಿದ ಹಾಗೆ. ಇನ್ನೊಂದು ಅರ್ಥ, ವಸ್ತುತಃ ಭಗವಂತನ ಸೃಷ್ಟಿಯಾದ ಮೇಲೂ ಪ್ರಪಂಚ ಭಗವಂತನ ಹೊಟ್ಟೆಯೊಳಗೇ ಇರೋದು. ಯಾಕೆಂದರೆ
ಇವಾಗ ಅಂತರ್ಬಹಿಷ್ಯ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ. ಭಗವಂತ ಪ್ರಪಂಚದ ಹೊಟ್ಟೆಯೊಳಗೆ ಭಗವಂತ ಇದ್ದಾನೆ, ಭಗವಂತನ ಹೊಟ್ಟೆಯೊಳಗೆ ಪ್ರಪಂಚ ಇದೆ. ಸೃಷ್ಟಿಯಾದ್ಮೇಲೆ ಪ್ರಪಂಚದ ಒಳಗೆ ಭಗವಂತ ಇದ್ದಾನೆ, ಅಂದ್ರೆ ಪ್ರಪಂಚದ ಹೊಟ್ಟೆಯೊಳಗೆ ಭಗವಂತ ಇದ್ದಾನೆ. ಅಂತಹ ಬಹಿಷ್ಯ ಪ್ರಪಂಚದ ಹೊರಗೂ ಭಗವಂತ ಇದ್ದಾನಲ್ಲ, ಹಾಗಾದ್ರೆ ಭಗವಂತನ ಒಳಗೆ ಪ್ರಪಂಚ ಇದೆ. ಆದ್ದರಿಂದ ಭಗವಂತನ ಹೊಟ್ಟೆಯೊಳಗೆ ಪ್ರಪಂಚ ಇದೆ, ಪ್ರಪಂಚದ ಹೊಟ್ಟೆಯೊಳಗೆ ಭಗವಂತ ಇದ್ದಾನೆ. ಅದು ಪರಸ್ಪರ, ಅದರೊಳಗೆ ಇವನು, ಇದರೊಳಗೆ ಅವನು, ಅವನೊಳಗೆ ಇದು, ಇದರೊಳಗೆ ಅವನು. ಹಾಗಾಗಿ ಪ್ರಪಂಚ ಸೃಷ್ಟಿಯಾದ ಮೇಲೂ ಪ್ರಪಂಚದ ಹೊರಗೂ ಭಗವಂತ ವ್ಯಾಪಿಸಿದ್ದಾನೆ, ಅವನ ಒಳಗೇ ಪ್ರಪಂಚ ಇರುವುದು. ಸೃಷ್ಟಿ ಇಲ್ಲದೇ ಇದ್ದಾಗಂತೂ ಭಗವಂತನ ಒಂದು ವಿಶಿಷ್ಟ ರೂಪದಲ್ಲಿ ಇಡೀ ಸೃಷ್ಟಿಯ ಮೂಲದ್ರವ್ಯ ಭಗವಂತನ ಗರ್ಭದೊಳಗೆ ಹೋಗಿ ನೆಲೆಸಿಬಿಡುತ್ತೆ. ಆಗ ಹೊರಗಿನಿಂದ ಏನೂ ಇಲ್ಲ. ಆಗಲೂ ಭಗವಂತ ಹೊರಗಿನಿಂದ ವ್ಯಾಪಿಸಿದ್ದಾನೆ, ಏನೂ ಇಲ್ಲ ಮಾತ್ರ. ಏನು ಇಲ್ಲದಾಗಲೂ ವ್ಯಾಪಿಸಿದ್ದಾನೆ, ಎಲ್ಲ ಇದ್ದಾಗಲೂ ಕೂಡ ಅದಕ್ಕೆ ಅವನಿಗೆ ವಾಸುದೇವ ಅಂತ ಹೆಸರಿನಲ್ಲಿ ವಾಸಯತಿ, ಮೊದಲು ವಸತಿ, ಅದರ ಒಳಗೆ ವಾಸ ಮಾಡ್ತಾನೆ. ವಾಸಯತಿ ಅಂದರೆ ಅದರ ಹೊರಗೆ ಅದಕ್ಕೆ ಆವರಣವಾಗಿ ನಿಲ್ತಾನೆ. ಹೊರಗೆ ಆವರಣವಾಗಿ ನಿಂತರೆ ಅವನ ಒಳಗೆ ಇದು ಉಂಟು ಅಂತ ಇದ್ದಾರೆ. ಅದೇ ಮತ್ತು ಅವನ ಹೊಟ್ಟೆಯೊಳಗೆ ಇರುವುದಂದ್ರೆ ಭಗವಂತನ ಹೊಟ್ಟೆಯೊಳಗೆ ಸೃಷ್ಟಿಯಾದ ಮೇಲೂ ಕುಕ್ಷಿಗಂ ಯಸ್ಸಿ ವಿಶ್ವಂ ಸದಾ ಅಂತ ಅದಕ್ಕೆ ಹೇಳಿದ್ದು. ಪ್ರಳಯ ಕಾಲದಲ್ಲಿ ಅಷ್ಟೇ ಅಲ್ಲ, ಸೃಷ್ಟಿಯಾದ ಮೇಲೆಯೂ ವಿಶ್ವ ಭಗವಂತನ ಹೊಟ್ಟೆಯೊಳಗೇ ಇರೋದು. ಅವನ ಹೊಟ್ಟೆಯಲ್ಲಿ ಇರದೆ ಹೊರಗೆ ಹೋಗುವುದು ಹೇಗೆ? ಹೊರಗೆ ಹೋಗುವುದಂದ್ರೆ ಭಗವಂತ ಇಲ್ಲದೆ ಜಾಗಕ್ಕೆ ಹೋಗಬೇಕು. ವಿಶ್ವ ಹೋಗುವುದಿಲ್ಲ, ಅವನು ಇಲ್ಲದೆ ಇದ್ದ ಜಾಗ ಹುಡುಕುವುದಿಲ್ಲ. ಆದ್ದರಿಂದ ಪ್ರಪಂಚ ಯಾವಾಗಲೂ ಭಗವಂತನ ಒಳಗೆ ಇದೆ, ಸೃಷ್ಟಿಯಲ್ಲೂ ಮತ್ತು ಪ್ರಳಯದಲ್ಲೂ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಅಂಥ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಾನಂ ಪ್ರಣಯಾಮೋ ವಾಸುದೇವಂ. ಈ 11 ಪದ್ಯಗಳಿಂದ ಭಗವಂತನನ್ನು ಸ್ತೋತ್ರ ಮಾಡಿ ಕೊನೆಗೆ ಇದನ್ನು ರಚಿಸಿದ ತಾನು ಇದನ್ನು ಯಾಕೆ ಹೇಗೆ ರಚಿಸಿದೆ, ಯಾವ ಅನುಸಂಧಾನದಿಂದ ರಚಿಸಿದೆ ಅನ್ನೋದನ್ನು ಹೇಳ್ತಾರೆ. ಕೊಲಫೋನ್ ನಂದಿ ತೀರ್ಥೋರು ಸನ್ನಾಮಿನೋ ನಂದಿನ ಸಂದಧಾನ ಸದಾ ನಂದದೇವೇ ಮತಿಂ ಮಂದಹ ಸಾರುಣ ಪಂಗದತ್ತೋನ್ನತಿಂ ನಂದಿತಾಶೇಷ ದೇವಾದಿ ವೃಂದಂ ಸದಾ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡಮಂಡಾನಂ ಪ್ರಣಯಾಮೋ ವಾಸುದೇವಂ. ನಂದಿತೀರ್ಥ ಉರುಸನ್ನಾಮಿನಃ, ನಮ್ಮ ಹೆಸರು ನಂದಿತೀರ್ಥ ಅಂತ ಹೇಳ್ತಾರೆ ಆಚಾರ್ಯ. ನಂದಿತೀರ್ಥ ಅಂತ ಹೆಸರಿನವರು ನಾವು, ಬಹುವಚನ ಇದೆ ಅಲ್ಲಿ, ಹೆಸರಿನವರು ನಾವು. ನಂದಿತೀರ್ಥ ಉರುಸನ್ನಾಮಿನಃ, ನಂದಿತೀರ್ಥ ಅಂತ ಹೆಸರು ನಮಗೆ. ಇದೇನದು ನಂದಿತೀರ್ಥ, ಆನಂದ ತೀರ್ಥ ಅಂತ ಹೆಸರು ಅಂತ ಕೇಳಿದ್ದೆವು ನಾವು. ಈಗ ಅದು ಇದ್ದದ್ದು ಆನಂದ ತೀರ್ಥ ಹೋಗಿ ನಂದಿತೀರ್ಥ ಹೇಗಾಯಿತು? ಬಹಳ ಜನ ವ್ಯಾಖ್ಯಾನಕಾರರು ಏನೇನೋ ಅರ್ಥ ಬರೀತಾರೆ ಇಲ್ಲಿ. ನಂದಿ ಅಂದರೆ ನಂದ ಅಂದರೆ ಆನಂದ, ನಂದ ಉಳ್ಳವನು ನಂದಿ, ಆನಂದ ಉಳ್ಳ ತೀರ್ಥ ಅಂತೆಲ್ಲ ಅರ್ಥ. ನಂದಹ ಅಸ್ಯಾಸ್ತೀತಿ ನಂದಿ, ನಂದಿ ಅಂದರೆ ಹೀಗೆಲ್ಲ ಅರ್ಥ ಬರೀತಾರೆ. ಇದು ಸಂಸ್ಕೃತ ಭಾಷೆಯನ್ನು ಸರಿಯಾಗಿ ತಿಳಿದೇ ಇದ್ದ ಪಂಡಿತರು ಮಾಡಿದ ವ್ಯಾಖ್ಯಾನ ಆಯಿತು. ವ್ಯಾಖ್ಯಾನ ಬರೆದವರೆಲ್ಲ ಸಂಸ್ಕೃತ ಪಂಡಿತರಾಗಬೇಕಾದ ನಿಯಮ ಇಲ್ಲ, ಸಂಸ್ಕೃತ ಪಂಡಿತರೆಲ್ಲ ವ್ಯಾಖ್ಯಾನ ಬರೀಬೇಕಾದ ನಿಯಮವೂ ಇಲ್ಲ. ದ್ವಾದಶ ಸ್ತೋತ್ರಕ್ಕೆ ಸಂಸ್ಕೃತ ಭಾಷೆ ಸರಿ ಗೊತ್ತಿಲ್ಲದಿದ್ದವರು ಎಲ್ಲ ವ್ಯಾಖ್ಯಾನ ಬರೆದು ಬಿಟ್ಟಿದ್ದಾರೆ. ಮತ್ತು ವ್ಯಾಖ್ಯಾನ ಬರೆದ ಹೆಚ್ಚಿನ ಮಂದಿಗೆ ಸಂಸ್ಕೃತ ಸರಿ ಗೊತ್ತಿಲ್ಲ. ವೇದಾಂತದ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದ ಅನೇಕ ಮಂದಿಗೆ ಸಂಸ್ಕೃತವೇ ಸರಿ ಬರೋದಿಲ್ಲ. ಅವರು ವೇದಾಂತಕ್ಕೆಲ್ಲ ವ್ಯಾಖ್ಯಾನ ಬರೆದಿದ್ದಾರೆ ಮತ್ತು ಅದನ್ನೇ ಓದಿ ಶಾಂತಿ ಪಾಠ ಹಾಕ್ತಾರೆ. ಈಗ ನಂದಿ ತೀರ್ಥ ಅಂದರೂ ಆನಂದ ತೀರ್ಥ ಅಂದರೂ ಪರ್ಯಾಯ ಶಬ್ದ. ನಂದಿ ಅಂದರೆ ಆನಂದ, ಅದರಿಂದ ನಂದ ಅಂದರೆ ಆನಂದ, ಅದು ಉಳ್ಳವನು ನಂದಿ. ಈ ಎಲ್ಲ ಏನೋ ಮಾಡಬೇಕಾಗಿಲ್ಲ. ನಂದಿ ಮತ್ತು ಆನಂದ ಅನ್ನೋದು ಪರ್ಯಾಯ ಶಬ್ದಗಳು ಸಂಸ್ಕೃತದಲ್ಲಿ. ಕೌಸಲ್ಯ ನಂದಿವರ್ಧನೋ ರಾಮ ಆನಂದ ನಂದಿ ರುಚ್ಯತೆ. ಕೌಸಲ್ಯೆಯ ನಂದಿಯನ್ನು ಬೆಳೆಸಿದ ರಾಮ ಅಂತ ಹೇಳ್ತಾರೆ. ಏನರ್ಥ ಅಲ್ಲಿ? ನಂದಿ ಅಂದರೆ, ನಂದಿ ಅಂದರೆ ಏನು? ಮಹಾನಂದಿಯಲ್ಲಿರುವ ವಿಗ್ರಹವು ನಂದಿ. ಕೌಸಲ್ಯೆಯ ನಂದಿಯನ್ನು ಬೆಳೆಸಿದ ರಾಮಚಂದ್ರ, ಕೌಸಲ್ಯಗೆ ನಂದಿಯನ್ನು ಹೆಚ್ಚಿಸಿದವ. ನಂದಿ ಅಂದರೆ ಆನಂದ. ಅದು ನಂದಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಆನಂದ ಅಂತ ಅರ್ಥ ಇದೆ. ನಂದ ಉಳ್ಳವನು ಆನಂದಿ ಅದಲ್ಲ. ನಂದಿ ತೀರ್ಥ ಅಂದರೂ ಆನಂದ ತೀರ್ಥ ಅಂದ್ರೆ ಒಂದೇ ಅರ್ಥ. ಆ ನಂದಿ ತೀರ್ಥ ಅನ್ನುವುದು ತನಗೆ ಉರು ಸನ್ನಾಮ ಅಂತ ಹೇಳ್ತಾರೆ. ಅದು ಸನ್ನಾಮ, ನಿರ್ದುಷ್ಟವಾದ ನಾಮ, ಅಂದರೆ ಸಾರ್ಥಕವಾದ ನಾಮ ಅಂತ ಅರ್ಥ. ಸುಮ್ಮನೆ ಹೆಸರಲ್ಲ ಅದು. ಸುಮ್ಮನೆ ಹೆಸರು ಸುಮ್ಮನೆ ಅದು ವ್ಯರ್ಥ. ಅದು ಇದು ವ್ಯರ್ಥ ಅಲ್ಲ, ಸಾರ್ಥಕವಾದ ನಾಮ, ಸನ್ನಾಮ ಅಂತ ಹೇಳ್ತಾರೆ ತನಗೆ. ಅಂದರೆ ಏನು ನಂದಿ ತೀರ್ಥ ಅಂದರೆ? ತೀರ್ಥ ಅಂದರೆ ಶಾಸ್ತ್ರ. ಆನಂದ ತೀರ್ಥ ಅಂದರೆ ಯಾರ ಶಾಸ್ತ್ರವನ್ನು ಓದಿದರೆ ಆನಂದ ಸಿಗುತ್ತೋ ಅವರು ಆನಂದ ತೀರ್ಥ. ನಾನು ನಿಮಗೆ ಆನಂದದ ದಾರಿಯನ್ನು ತೋರುವ ಶಾಸ್ತ್ರವನ್ನು ಕೊಟ್ಟೆ, ಅದರಿಂದ ನನಗೆ ಅದು ಸಾರ್ಥಕವಾದ ಹೆಸರು ಅಂತ ನಂದಿ ತೀರ್ಥ. ಆದರೆ ಬಹಳ ಕಷ್ಟ ಏನು ಅಂತಂದರೆ,
ಕೆಲವರಿಗೆ ಆಚಾರ್ಯರ ಶಾಸ್ತ್ರವನ್ನು ಓದಿ ಆನಂದ ಆಗುತ್ತೆ, ಯಾಕಂದರೆ ಅರ್ಥವೇ ಆಗುವುದಿಲ್ಲ ಆದ್ದರಿಂದ. ಬಹಳ ಜನಕ್ಕೆ ಆಚಾರ್ಯ ಶಾಸ್ತ್ರ ಓದಿ ಆನಂದ ಆಗುವುದು ಅರ್ಥ ಆಗದೇ ಇದ್ದದ್ರಿಂದ. ಇನ್ನು ಕೆಲವರಿಗೆ ಆಚಾರ್ಯ ಶಾಸ್ತ್ರ ಓದಿ ಆನಂದ ಆಗುವುದಿಲ್ಲ, ಯಾಕಂದರೆ ಅಪಾರ್ಥ ಆದ್ದರಿಂದ. ಅದಕ್ಕೆ ಏನು ಈಗ ಪ್ರಚಲಿತವಾದಂಥ ತಪ್ಪು ಪರಂಪರೆ ಇದೆ, ಅದೇ ಆಚಾರ ಸಿದ್ಧಾಂತ ಅಂತ ತಿಳ್ಕೊಂಡು ಅದರ ಬಗ್ಗೆ ಅಪಾರ್ಥ ಮಾಡಿಕೊಂಡು ಅದರಿಂದ ದೂರ ಸರಿದವರು ಬಹಳ ಮಂದಿ. ಅವರು ದುರ್ದೈವ. ಯಾಕೆಂದರೆ ಆಚಾರ್ಯರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೂ ಬಹಳ ಎತ್ತರಕ್ಕೆ ಹೋಗಬೇಕಾಗತ್ತೆ. ಯಾವುದೋ ಒಂದು ಲೆವೆಲ್ ನಿಂತವರಿಗೆ ಆ ಎತ್ತರವನ್ನು ಮುಟ್ಟುವುದೇ ಆಗುವುದಿಲ್ಲ. ಆಗ ಅದು ಅಪೇಕ್ಷಣೀಯ ಅಲ್ಲ, ಅದು ಏನೋ ಏನೋ ಹೇಳ್ತಾರೆ, ಅದು ನಿಜವಾದ ಸಾಧನೆಗೆ ಬೇಕಾದಂಥ ದಾರಿಯೇ ಅಲ್ಲ ಅಂತ ಅನಿಸಿಬಿಡುತ್ತೆ. ಹೀಗೆ ಆಚಾರ್ಯರ ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡವರಿಗೆ ದುಃಖವನ್ನೂ ಕೊಡುತ್ತೆ. ಅದು ಭಾಳ ಜನರಿಗೆ ಸಂಕಟ ಆಗೋದು ಉಂಟು ಆ ಶಾಸ್ತ್ರ ಓದಿ. ಕೆಲವರಿಗೆ ಅದು ಭಾರಿ ಖುಷಿ ಆಗೋದು, ಯಾಕಂದರೆ ಅರ್ಥ ಆಗದೇ ಇದ್ದದ್ದನ್ನೇ. ಇದು ಎರಡೂ ಅಲ್ಲ. ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಅದನ್ನು ಟೀಕಿಸುವವರು ಮೂರ್ಖರಿದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಪ್ರೀತಿಸುವವರು ಹೊಗಳುವವರು ಮೂರ್ಖರಿದ್ದಾರೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ನಿಜವಾದ ಆನಂದವನ್ನು ಕೊಡುತ್ತೆ. ನಂದಿ ತೀರ್ಥ ಅನ್ನುವ ಹೆಸರು ಸನ್ನಾಮ, ಸಾರ್ಥಕವಾದ ನಾಮ ಆಗುವುದು ಅದರ ಸರಿಯಾದ ಅರಿವು ಬಂದಾಗ. ಸರಿಯಾದ ಅರಿವು ಬರುವುದು ಅಷ್ಟು ಸುಲಭ ಅಲ್ಲ. ಅಪಾರ್ಥ ಆಗುವುದು ಸುಲಭ, ಅರ್ಥ ಆಗದೇ ಇರುವುದು ಸುಲಭ. ಸರಿಯಾಗಿ ಅರ್ಥ ಆಗುವುದು ಮಾತ್ರ ಬಹಳ ಕಷ್ಟ ಸಾಧ್ಯವಾದದ್ದು. ಅದು ಎಷ್ಟು ಕಷ್ಟ ಸಾಧ್ಯ ಅಂತ ನಾನು ವಿವರಿಸುವುದು ಸಾಧ್ಯ ಇಲ್ಲ. ಅದು ನನ್ನ ಅನುಭವದ ಮಾತು. ಅದು ಬಹಳ ಕಷ್ಟವಾದ ಸಂಗತಿ, ಅಷ್ಟು ಮಾತ್ರ ಹೇಳಬಲ್ಲೆ. ಎಷ್ಟು ಕಷ್ಟ ಅನ್ನೋದು ನೀವೇ ಪ್ರಯತ್ನ ಮಾಡಿ ನೋಡಬೇಕಷ್ಟೇ. ಅದನ್ನು ಶಬ್ದದಿಂದ ನಾನು ಹೇಳಲಾರೆ. ಅರ್ಥವಾಗಿ ಆನಂದವಾಗುವುದು ಅದು ಬೇರೆಯದು. ಅರ್ಥ ಆಗದೇ ಇದ್ದದ್ರಿಂದ ನಮಗೆ ಅರ್ಥವಾಗದಷ್ಟು ದೊಡ್ಡ ಸಂಗತಿ ಅಂತ ಖುಷಿಯಾಗುವುದು ಬೇರೆ. ಅದು ಅರ್ಥವಾಗಿ ಆನಂದ ಪಡಬೇಕು, ಆಗ ಸಾರ್ಥಕ ಆಗತ್ತೆ. ನಿಜವಾಗಿ ಅರ್ಥ ಆದರೆ ನಿಮಗೆ ಆನಂದ ಆಗತ್ತೆ ಅಂದರು. ನಂದಿ ತೀರ್ಥ ಅನ್ನುವುದು ನನ್ನ ಸನ್ನಾಮ, ಸಾರ್ಥಕವಾದ ಹೆಸರು. ಮತ್ತು ಅದು ಉರುನಾಮ ಅಂದರು, ಶ್ರೇಷ್ಠವಾದ ಹೆಸರು. ನಂದಿ ತೀರ್ಥೋರು ಸನ್ನಾಮಿನಃ ಅಂಥ ಹೆಸರು ನಾಮ ಉಳ್ಳವರು ನಾವು. ನಂದಿನಾ ಸಂದಧಾನಾ ಸದಾನಂದ ದೇವೇ ಮತಿಂ. ಅಂಥ ನಾವು ಸದಾ ಆನಂದ ದೇವೇ ಮತಿಂ ಸಂದಧಾನಾ. ಆನಂದ ದೇವ ಅಂತ ಕರೆದು ಭಗವಂತನಿಗೆ ಒಂದು ಹೊಸ ಹೆಸರು ಕೊಟ್ಟು, ಆನಂದ ದೇವರು, ಆನಂದದ ದೇವರು. ಆನಂದ ಆದ ದೇವ ಅಂತಂದರೆ ಆನಂದದಿಂದ ಈ ಜಗತ್ತನ್ನು ಸೃಷ್ಟಿ ಮಾಡುವವ ಆನಂದ ದೇವ. ದಿವು ಅಂದರೆ ಕ್ರೀಡೆ, ಅವನ ಕ್ರೀಡೆ ಈ ಜಗತ್ ಸೃಷ್ಟಿ ರೂಪವಾದ ವ್ಯಾಪಾರ ಆನಂದದ ಮೂಲಕ. ಆದ್ದರಿಂದ ಅವನು ಆನಂದ ದೇವ. ಮತ್ತು ದೇವ ಅಂದರೆ ಜ್ಞಾನ, ದಿವು ಜ್ಞಾನೇ. ಆನಂದ ದೇವ ಅಂದರೆ ಜ್ಞಾನಾನಂದಮಯನಾದಂಥ ಭಗವಂತ. ಆಮೇಲೆ ದೇವ ಅಂತಂದರೆ ಬೆಳಕು, ಪ್ರಕಾಶ. ಆನಂದ ದೇವ ಅಂತಂದರೆ ಆನಂದಮಯವಾದ ಬೆಳಕು, ಅದು ಚಿನ್ಮಯವಾದ ಆನಂದಮಯವಾದ ಬೆಳಕು. ಆಮೇಲೆ ದಿವು ಅಂದರೆ ಗತವು, ಆನಂದವನ್ನು ನಮಗೆ ಕೊಡುವವನು ಆನಂದ ದೇವ. ಹೀಗೆ ಜಗತ್ತಿಗೆ ಆನಂದವನ್ನು ಕೊಡುವ, ತಾನು ಆನಂದಮಯನಾಗಿ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡುವ, ಆನಂದವೇ ಬೆಳಕಾಗಿ ನಿಂತ ಆ ಭಗವಂತನನ್ನ ಸದಾ ಆನಂದ ದೇವೇ ಮತಿಂ ಸಂದಧಾನಾಹ. ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ನಾವು ಈ ಸ್ತೋತ್ರವನ್ನು ರಚಿಸಿದೆವು ಅಂತ. ಸದಾ ಆನಂದ ದೇವೇ ಮತಿಂ ಸಂದಧಾನಾಹ. ಭಗವಂತನಲ್ಲಿ ಮನಸ್ಸನ್ನು, ಮತ್ತು ಮನಸ್ಸಿನಲ್ಲಿ ಮತಿ ಎಂದರೆ ಮನನವನ್ನು, ಭಗವಂತನನ್ನು ನಿರಂತರ ಮನನ ಮಾಡ್ತಾ ಸದಾ. ಈ ಸ್ತೋತ್ರ ಮಾಡುವಾಗ ಮಾತ್ರ ಅಲ್ಲ, ನಮಗೆ ಅಭ್ಯಾಸ ಅದೊಂದು. ಭಗವಂತನನ್ನು ಯೋಚನೆ ಮಾಡದೆ ಬೇರೆ ವಿಷಯ ಯೋಚನೆ ಮಾಡಲಿಕ್ಕೆ ಅಭ್ಯಾಸ ಇಲ್ಲ, ನಮಗೇನು ಮಾಡೋದು ಅಂತಾರೆ ಅವರು. ಸದಾ ಆನಂದ ದೇವೇ ಮತಿಂ ಸಂದಧಾನಾಹ. ಹೌದು, ಅದು ಕಷ್ಟ ಅಲ್ವ? ಅದು ಬೇರೆ ವಿಷಯವೇ ಇಲ್ಲ, ಬೋರ್ ಆಗೋದಿಲ್ವ? ದೇವರನ್ನೇ ಚೇಂಜ್ ಬೇಕಪ್ಪ ಮನಸ್ಸಿಗೆ. ಒಂಥರ ಡೋಂಟ್ ಯು ಫೀಲ್ ಬೋರ್ಡಮ್ ಅಂತದ್ದು, ಬೋರ್ಡ್. ಅದಕ್ಕಂತಾನೆ ನಂದಿನ ನಮಗೆ ಮಹಾ ಆನಂದ. ಅದು ಸದಾ ಭಗವಂತನನ್ನೇ ಚಿಂತಿಸುವ ಆನಂದದ ಆ ಸವಿ ರುಚಿ ಗೊತ್ತಾಗ್ಬಿಟ್ಟಿದೆ. ನಂದಿನ ಆನಂದದಿಂದ ಇದ್ದೇವೆ ನಾವು, ತುಂಬ ಸಂತೋಷ. ಈ ಸ್ತೋತ್ರ ಅನ್ನೋದು ನಮ್ಮ ಒಳಗೆ ತುಂಬಿದ ಆನಂದ ಹೊರಕ್ಕೆ ಚಿಮ್ಮಿದ್ದು. ಇದು ಆನಂದಮಯವಾದ ಸ್ತೋತ್ರ. ಇದು ನಂದಿ ತೀರ್ಥೋರು ಸನ್ನಾಮಿನೋ ನಂದಿನ ಸಂದಧಾನಾಹ ಸದಾ ಆನಂದ ದೇವೇ ಮತಿಂ. ಭಗವಂತನಲ್ಲೇ ಸದಾ ಮನಸ್ಸನ್ನು ಸಂಧಾನಗೊಳಿಸಿ ಆನಂದದಿಂದ ನಾವು ಈ ಗ್ರಂಥ ರಚಿಸಿದೆವು ಅಂತ ಹೇಳುವುದಿಲ್ಲ, ಆನಂದದಿಂದ ಭಗವಂತನನ್ನ ಪ್ರಣಯಾಮೋ ಒಲಿಸ್ತಾ ಇದ್ದೇವೆ.
ನಂದಿತೀರ್ಥೋರು ಸನ್ನಾಮಿನೋ ನಂದಿನ ಸಂದಧಾನಾಹ ಸದಾನಂದ ದೇವೇ ಮತಿಂ. ಎಂಥ ಭಗವಂತ ಆನಂದದೇವ, ಮಂದಹಾಸಾರುಣ ಪಾಂಗದತ್ತೋನ್ನತಿಂ. ಅವನು ನನಗೆ ಇಂಥ ಎತ್ತರದ ಸ್ಥಿತಿಯನ್ನು ಕೊಟ್ಟು ಬಿಟ್ಟಿದ್ದಾನೆ. ನಾನು ಭಗವಂತ ನನ್ನ ಮನಸ್ಸಿನಲ್ಲಿ ಕಾಣ್ತಾ ಇದ್ದೇನೆ, ಅವನು ನನ್ನನ್ನು ಇಷ್ಟು ಎತ್ತರಕ್ಕೇರಿಸಿಬಿಟ್ಟ. ಎಷ್ಟು ಎಂಥ ಇದು ಅದು ಅಂದರೆ ಮಂದಹಾಸ ಅರುಣಾಪಾಂಗ. ಆ ಮಂದಹಾಸ ಮುಗುಳು ನಗು ಮತ್ತು ಆ ಮುಗುಳು ನಗು ಬೆರೆತ ಕೆಂದಾವರೆಯಂಥ ಕಣ್ಣಿನ ನೋಟ, ಅರುಣ ಅಪಾಂಗ, ನಸುಗೆಂಪಾದ ಕಣ್ಣ ನೋಟ, ಆ ಕೆಂದಾವರೆಯಂತೆ ಅರಳಿದ ಕಣ್ಣಿನ ಪ್ರೀತಿಪೂರ್ಣವಾದ ನೋಟ. ಭಗವಂತ ನನ್ನನ್ನು ಅರಳುಗಣ್ಣಿನಿಂದ ಪ್ರೀತಿಯಿಂದ ಕಣ್ಣರಳಿ ನೋಡ್ತಾ ಇದ್ದಾನೆ, ಪ್ರೀತಿಯಿಂದ ಮಂದಹಾಸ ಬೀರುತ್ತಾ ಇದ್ದಾನೆ. ಅದನ್ನು ನಾನು ನೋಡ್ತಾ ಇದ್ದೇನೆ. ಮಂದಹಾಸ ಅರುಣಾಪಾಂಗ, ನಿರಂತರವಾಗಿ ಈ ಪ್ರೀತಿಯ ಕಣ್ಣೋಟ ಮತ್ತು ಆ ಮುಗುಳುನಗೆಯ ಒಂದು ಅನುಗ್ರಹದ ವೃಷ್ಟಿಯಿಂದ ದತ್ತ ಉನ್ನತಿ ನಮ್ಮನ್ನು ಬಹಳ ಎತ್ತರಕ್ಕೆ ಏರಿಸಿಬಿಟ್ಟ ಅವನು. ನಾವು ಆ ಎತ್ತರದಲ್ಲೂ ನಿಂತು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದೇವೆ ಅಂತ. ಮಂದಹಾಸ ಅರುಣಾಪಾಂಗ ತತ್ವೋನ್ನತಿಂ ನಂದಿತಾಶೇಷ ದೇವಾದಿ ವೃಂದಂ ಸದಾ. ನಾವು ನೋಡ್ತಾ ಇದ್ದೇವೆ ಭಗವಂತ ಅವನು ಬ್ರಹ್ಮವಾಯು ಶಿವಾಹೀಶಿ ವಿಪೇಶ್ ಚಕ್ರಾದಿಕೈರಪಿ ಸೇವ್ಯಮಾನೋಧಿಕಂ ಭಕ್ತ್ಯಾ ನಿತ್ಯ ನಿಶೇಷ ಶಕ್ತಿಮಾನ್. ನಾರಾಯಣಾಷ್ಟಾಕ್ಷರದ ಧ್ಯಾನ. ಎಲ್ಲ ದೇವತೆಗಳು ಅವನ ಮುಂದೆ ತಲೆವಾಗಿ ನಿಂತಿದ್ದಾರೆ. ಅಶೇಷ ದೇವಾದಿ ವೃಂದಂ, ಸಮಸ್ತ ದೇವತೆಗಳು, ಆದಿಶಬ್ದದಿಂದ ಋಷಿಗಳು, ಗಂಧರ್ವರು, ಅಪ್ಸರಸ್ತ್ರೀಯರು, ಸಿದ್ಧರಾಗಿರತಕ್ಕಂಥ ಎಲ್ಲ ಜೀವರು, ಅವರ ವೃಂದ ಸಮುದಾಯ ಅವನ ಮುಂದೆ ತಲೆಬಾಗಿ ಅವನನ್ನು ಸ್ತೋತ್ರ ಮಾಡ್ತಾ ಇದೆ. ಅಂಥ ತಲೆಬಾಗಿ ಸ್ತೋತ್ರ ಮಾಡತಕ್ಕಂಥ ಸಜ್ಜನರಿಗೆ ಇವನ ಮಂದಹಾಸ ತುಂಬಿದ ಮತ್ತು ಅರಳುಗಣ್ಣಿನ ಪ್ರೀತಿಯ ನೋಟದಿಂದ ಹರಸ್ತಾ ಇದ್ದಾನೆ. ಆ ಕಣ್ಣ ನೋಟದಿಂದ ಇವರು ಅಭಿವೃದ್ಧಿಯನ್ನು ಪಡೀತಾ ಇದ್ದಾರೆ. ಅಂಥ ಭಗವಂತನನ್ನು ನಾವು ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಾನಂ ಪ್ರಣಯಾಮೋ ವಾಸುದೇವಂ ಅಂತ ಭಗವಂತನನ್ನು ನಾವು ಪ್ರೀತಿಗೊಳಿಸ್ತಾ ಇದ್ದೇವೆ. ಅವನು ಪ್ರಸನ್ನನಾಗಲಿ ಅಂತ ಹಾರೈಸ್ತಾ ಇರ್ತೇವೆ. ನಿರಂತರ ಅವನನ್ನು ಧ್ಯಾನ ಮಾಡ್ತಾ ಇರ್ತೇವೆ ಅನ್ನುವ ಪದ್ಯದ ಜೊತೆಗೆ ಈ ಸ್ತೋತ್ರ ಮುಕ್ತಾಯವಾಯಿತು. ಅದರ ಜೊತೆಗೆ ಇವತ್ತು ಬೆಳಗಿನ ಈ ಸ್ತೋತ್ರ ಚಿಂತನವು ಮುಕ್ತಾಯವಾಯಿತು. ಸಂಜೆ ಇದರ ಮುಂದಿನ ಸ್ತೋತ್ರವನ್ನು ಪ್ರಾರಂಭ ಮಾಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಧೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು 6 ಸ್ತೋತ್ರಗಳನ್ನು ಮುಗಿಸಿದ್ದೇವೆ. ಈಗ ಇನ್ನೊಂದು ಸ್ತೋತ್ರವನ್ನು ಇವತ್ತು ಪ್ರಾರಂಭಿಸ್ತಾ ಇದ್ದೇವೆ. ಅದು ಆಚಾರ್ಯರು ಮಾಡಿರುವ ದಶಾವತಾರ ಸ್ತುತಿ. ಈ ತನಕದ ಸ್ತೋತ್ರಗಳಲ್ಲಿ ಭಗವಂತನ ದಶಾವತಾರದ ಸ್ತೋತ್ರ ಬರಲಿಲ್ಲ. ಇದು ಭಗವಂತನ ದಶಾವತಾರ ಸ್ತುತಿ. ಇದನ್ನು ಕೇವಲ ಹಾಡುವುದಕ್ಕೆ ಮಾತ್ರವೇ ಬರುವಂಥ ಒಂದು ರಚನೆ ಇದು. ಇದಕ್ಕೆ ಆಚಾರ್ಯರೇ ಹರಿಗಾಥಾ ಅಂತ ಹೆಸರು. ಆನಂದ ತೀರ್ಥಕೃತ ಹರಿಗಾಥಾ, ಇದಕ್ಕೆ ಹರಿಗಾಥೆ ಅಂತ ಅವರ ಹೆಸರು ಕೊಟ್ಟಿದ್ದಾರೆ. ಗಾಥಾ ಅಂತಂದರೆ ಗಾನ ಮಾಡತಕ್ಕಂಥ ಪದ್ಯ ಅಂತ ಅರ್ಥ. ಗಾನಕ್ಕೋಸ್ಕರವೇ ರಚನೆ ಮಾಡಿದ್ದು ಅದು ಗಾಥಾ. ಯಾವುದು ಛಂದಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ಮೀಟರ್ಗಳಿಗೆ ಸೇರದೆ
ಆದರೆ ಯಾವ್ಯಾವುದೋ ಒಂದು ಲಯಬದ್ಧವಾಗಿ ಹಾಡ್ಲಿಕ್ಕೆ ಬರ್ತದೆ, ಅದನ್ನು ಗಾಥಾ ಅಂತ ಹೇಳ್ತಾರೆ. ಅನ್ಯಾನಿ ಅಸಮವೃತ್ತಾನಿ ಗಾಥಾಪ್ರಾಹು ಮನೀಷಿಣಃ ಅಂತ. ಈ ವೃತ್ತಶಾಸ್ತ್ರದಲ್ಲಿ ಏನೇನು ವೃತ್ತಗಳನ್ನು ಛಂದಸ್ಸುಗಳನ್ನು ಹೇಳಿದ್ದಾರೆ ಅದನ್ನು ಬಿಟ್ಟು ವೃತ್ತದ ಯಾವುದೇ ಲಕ್ಷಣಕ್ಕೆ ಸೇರದ ಆದರೆ ಹಾಡುವುದಕ್ಕೆ ಲಯಕ್ಕೆ ಸಿಗುವ ಎಲ್ಲ ರಚನೆಗಳನ್ನು ಪದ್ಯಗಳನ್ನು ಗಾಥಾ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದರಿಂದ ಇದನ್ನು ಕನ್ನಡದಲ್ಲಿ ಹೇಳಿದ್ರೆ ಹಾಡುಗಬ್ಬ ಅಂತ ಹೇಳ್ಬೋದು. ಆಚಾರ್ಯರೇ ಇದನ್ನು ಹಾಡುಗಬ್ಬ ಅಂತ ಹೇಳಿದ್ದಾರೆ. ಇದು ಹಾಡಲಿಕ್ಕೆ ಬರುವಂಥದ್ದು. ಇದರಲ್ಲಿ ಏನಾಗಿದೆ ಅಂದರೆ ಇದನ್ನು ಹಾಡಲಿಕ್ಕೆ ಬರೆದವರೇ ಹೇಳ್ತಾ ಬಂದರು. ಹಾಗಾಗಿ ಇದರ ಪಾಠಾಂತರಗಳಾಗಿವೆ. ಇದನ್ನು ಪ್ರಾರಂಭದಲ್ಲಿ ಅವರು 3-4 ಪದ್ಯಗಳಲ್ಲಿ ತನ್ನ ಇಷ್ಟಮೂರ್ತಿಯಾಗಿರ್ತಕ್ಕಂಥ ಕೃಷ್ಣನನ್ನು ಸ್ತೋತ್ರ ಮಾಡಿ ಆಮೇಲೆ ದಶಾವತಾರದ ಸ್ತೋತ್ರ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಅದು ಹಾಡುವುದಕ್ಕೋಸ್ಕರ ಅವರು ಬರೆದಿರತಕ್ಕಂಥ ಅಕ್ಷರಗಳನ್ನು ಹಾಡು ಬರೆದವರು ಮೊಟಕುಗೊಳಿಸಿ ಅದನ್ನು ಬೇರೆ ರೀತಿ ಮಾಡಿದ್ದಾರೆ. ಈಗ ಪ್ರಿಂಟ್ ಆಗಿರತಕ್ಕಂಥ ಈ ಹರಿಗಾಥಾ ಮತ್ತು ಹಿಂದೆ ಹೃಷಿಕೇಶ ತೀರ್ಥ ಬರೆದ ಹರಿಗಾಥಾದಲ್ಲಿ ಕೆಲವು ವ್ಯತ್ಯಾಸಗಳಿವೆ. ಉದಾಹರಣೆಗೆ ದೇವಕಿ ನಂದನ ನಂದಕುಮಾರ, ದೇವಕಿ ನಂದನ ನಂದಕುಮಾರ, ವೃಂದವನಾಂಜನ ಗೋಕುಲ ಚಂದ್ರ, ಇದು ಅವರು ಬರೆದದ್ದು. ಈಗ ದೇವಕೀ ನಂದನ ನಂದಕುಮಾರ ವೃಂದಾವನಾಂಜನ ಗೋಕುಲ ಚಂದ್ರ ಅಂತ ಪಾರಾಯಣ ಮಾಡ್ತಾರೆ. ಯಾಕೆಂದರೆ ಅವರಿಗೆ ತಾಳವೂ ಗೊತ್ತಿಲ್ಲ, ಲಯವೂ ಗೊತ್ತಿಲ್ಲ, ಛಂದಸ್ಸು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ತಾವು ದ್ವಾದಶ ಸ್ತೋತ್ರ ಪಾರಾಯಣ ಮಾಡಲಿಕ್ಕೆ ತಾವು ಮಾತ್ರ ಅಧಿಕಾರಿಗಳನ್ನುವ ಭ್ರಮೆ ಇದೆ. ಅಂಥ ಮಂದಿ ಆ ಸ್ತೋತ್ರದ ಪಾಠವನ್ನು ಕೆಡಿಸಿಬಿಟ್ಟಿದ್ದಾರೆ. ಅದು ಹರಸ್ವ ಇರಬೇಕಾದ್ರೆ ದೀರ್ಘ ಇಂದೀವರೋದರ ದಳನಯನ ಈಗ ಪ್ರಿಂಟ್ ಆಗಿರೋದಲ್ಲಿ ಆಚಾರ್ಯರ ಪಾಠದಲ್ಲಿರೋದು ಇಂದಿವರೋದರ ದಳನಯನ, ಇಂದಿವರೋದರ, ಅದು ಅಲ್ಲಿ 4 ಮಾತ್ರ. ಇಂದೀವ ಎರಡನೇ ಅಕ್ಷರ ಲಘುವಾಗಬೇಕು. ಈಗ ಪ್ರಿಂಟ್ ಆದಲ್ಲಿ ಇಂದೀವರೋದರ ದಳನಯನ ಮಂದರ ಧಾರ ಗೋವಿಂದ ಒಂದೇ ಅಂತಿದೆ. ಮಂದರ ಧಾರಿನ್ ಅಂತ ಮಾಡಿದ್ದಾರೆ. ಅದರಲ್ಲಿರೋದು ಮಂದರ ಧಾರ ಗೋವಿಂದ ಒಂದೇ ಅಂತ. ಅಲ್ಲಿ ಇಂದೀವರ ಅಂತ ಹೇಳಿದ್ರೆ ಒಂದು ಮಾತ್ರ ಜಾಸ್ತಿ ಆಗತ್ತೆ. ಇಂದೀವರ ಅಂತ ಅನ್ನೋ ಶಬ್ದ ಸಂಸ್ಕೃತದಲ್ಲಿದೆ, ಅದು ಗೊತ್ತಿಲ್ಲ ಈ ತಿದ್ದುವರಿಗೆ. ಇಂದೀವರ ಅನ್ನೋದಕ್ಕೂ ಇಂದಿವರ ಅನ್ನೋದು ಸ್ಯಾದಿಂದೀವರಂ ಇಂದಿವರಂ ಅಂತ. ಇಂದಿವರ ಅಂದ್ರು ಸಂಸ್ಕೃತದಲ್ಲಿ ಕಮಲ ಅಂತ ಅರ್ಥ. ಅದರಿಂದ ಇಂದಿವರವನ್ನು ಇಂದೀವರ ಅಂತ ಎಳೆದು ಹೇಳಬೇಕಾದ ಕಾರಣವೇ ಇಲ್ಲ. ಮಾತ್ರೆಗೆ ಸರಿಯಾದ ಶಬ್ದವೇ ಸಂಸ್ಥೆಯಲ್ಲಿದೆ, ಅದೂ ಗೊತ್ತಿಲ್ಲದೆ ಇದ್ದವರು ಇಂದೀವರೋದರ ದಳನಯನ ಮಂದರ ಧಾರಿನ್ ಗೋವಿಂದ ಒಂದೇ ಹೀಗೆ ಇದನ್ನು ಪಾಠಾಂತರ ಮಾಡಿದ್ದಾರೆ. ಅಂದರೆ ಪೂರ್ತಿಯಾಗಿ ಛಂದಶಾಸ್ತ್ರ ಮತ್ತು ಸಂಗೀತದ ಜ್ಞಾನ ಇಲ್ಲದ ಬರಿಯ ಸಂಸ್ಕೃತದ ಶುಷ್ಕ ಪಾಂಡಿತ್ಯ ಇರತಕ್ಕಂಥ ಮಂದಿ ಈ ಇಡೀ ಸ್ತೋತ್ರವನ್ನು ಮತ್ತು ಇನ್ನು ಮುಂದಿನ ಸ್ತೋತ್ರಗಳನ್ನು ಕೂಡ ಹೊಲೆಗೆಡಿಸಿಬಿಟ್ಟಿದ್ದಾರೆ. ಅವರು ಸ್ವತಃ ಮೈಲಿಗೆ ಅಷ್ಟೇ ಅಲ್ಲ, ಅವರ ಸ್ಪರ್ಶದಿಂದ ಈ ಸ್ತೋತ್ರವೂ ಮೈಲಿಗೆ ಆಗಿದೆ. ಮತ್ತು ಅವರ ತಲೆಯಲ್ಲಿ ಏನು ಅಂದರೆ ತಾವು ಮಡಿ ಈ ಸ್ತೋತ್ರವನ್ನು ಮಡಿ ಮಾಡಿದೆವು ಅನ್ನೋ ಭ್ರಮೆಯಲ್ಲಿ ಅದನ್ನು ಪಠನ ಮಾಡ್ತಾ ಇದ್ದಾರೆ. ಈ ಸ್ತೋತ್ರದಲ್ಲಿ ಮೊದಲು 4 ಪದ್ಯಗಳಲ್ಲಿ ಅದರಲ್ಲಿ 1-2 ಲೈನು ಜಾಸ್ತಿ ಸೇರಿಸಿದ್ದಾರೆ ಅರ್ವಾಚೀನರು. ಪ್ರಾಚೀನದ ಪುಸ್ತಕದಲ್ಲಿ ಅದಿಲ್ಲ. ಸುರು ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ದೇವಕಿ ನಂದನ ನಂದಕುಮಾರ, ನಂದಕುಮಾರ ಅಂತ ನಿಲ್ಲಿಸುವುದಿಲ್ಲ ಅವರು. ಹಾಡುವಾಗ ಯಾವಾಗಲೂ ಹಾಗೆ ಕಟ್ಟಿ ನಿಲ್ಲಿಸಬಾರದು. ದೇವಕಿ ನಂದನ ನಂದಕುಮಾರ ವೃಂದವನ ಅಂಜನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಇಂದ್ರ ಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿನಾಥ. ಅದನ್ನು ಸುಂದರೀನಾಥ ಅಂತ ಪ್ರಿಂಟ್ ಮಾಡ್ತಾರೆ. ಯಾಕಂದ್ರೆ ವ್ಯಾಕರಣ ಪ್ರಕಾರ ಸುಂದರೀನಾಥ ಆಗಬೇಕು. ಚಂದನ ಚರ್ಚಿತ ಸುಂದರಿನಾಥ ಇಂದಿವರೋದರ ದಳನಯನ ಮಂದರ ಧಾರ ಗೋವಿಂದ ಒಂದೇ. ಇದಿಷ್ಟು ಮಂಗಳಾಚರಣೆ. ಅದ ನಂತರ ಮತ್ಸ್ಯಕರು ಫಲಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಅಂತ ಅವರು ದಶಾವತಾರದ ಸ್ತೋತ್ರ ಪ್ರಾರಂಭ ಮಾಡ್ತಾರೆ. ಮೊದಲು ದೇವಕಿ ನಂದನ ನಂದಕುಮಾರ